ಮನಸ್ತಾಪ ಆಗಿತ್ತು. ಆಮೇಲೆ ಎಷ್ಟೋ ಅವಕಾಶಗಳು ಬಂತು, ಸರಿ ಮಾಡ್ಕೊಳ್ಬಹುದಾದಂಥ ಅವಕಾಶಗಳು ಬಂತು. ಅವರೇ ಬಂದು ಸಾರಿ ಕೇಳಿದ್ರು, ಎಲ್ಲ ಆಯಿತು, ಎಲ್ಲ ಅವಕಾಶಗಳು ಬಂತು. ಆದರೂ ನಿಮ್ಮ ಮನಸ್ಸು ಒಪ್ತಾ ಇಲ್ಲ. ಯಾಕೆ ಅಂದರೆ ನಿಮಗೆ ನಿಮ್ಮ ಥರಾನೇ, ನೀವು ಒಂದು ಕಲ್ಪನೆ ಮಾಡಿಕೊಂಡು ನಿಮ್ಮ ಥರಾನೇ ಆ ಥರ ಸಂದರ್ಭಗಳಲ್ಲೇ ಅವ್ರ ಎದುರಿಗೇನೆ ಅವ್ರು ಆ ಥರನೇ ಬಂದು ಆ ಧ್ವನಿನಲ್ಲೇ ಆ ಭಾಷೆನಲ್ಲೇ ನೀವು ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತೀರೋ, ನೀವೇನು ಅಂದ್ಕೊಂಡು ಅದೇ ಥರ ಸಾರಿ ಕೇಳಬೇಕು, ಅದೇ ಥರ ಬಂದು ಕಾಲಿಗೆ ಬೀಳಬೇಕು, ಅದೇ ಥರ ಅವ್ರ ಎದುರಿಗೆ ಒಪ್ಕೋಬೇಕು. ಇದೆಲ್ಲ ನಿಮ್ಮ ತಲೆಗೆ ಬರುತ್ತಲ್ಲ, ಆ ಟೈಮ್ಗೆ ನೀವು ಕಾಯ್ತಾ ಇದ್ದೀರಾ. ಈ ಥರ ಆದರೆ ನಾನು ಒಪ್ತೀನಿ, ಈ ಥರ ಬಂದು ಅಪಾಲಜಿ ಕೇಳಬೇಕು, ಆಗಲೇ ಒಪ್ತೀನಿ ಅಂತ ನೀವು ಕಾಯ್ತಾ. ಅದು ಬರಲ್ಲ, ನಿನ್ನ ಕಲ್ಪನೆ ಅದು. ಆ ಟೈಮ್ ಬರಲ್ಲ, ಆ ರೀತಿ ಬರಲ್ಲ, ಅದು ನಿನ್ನ ಅಸಂಪ್ಷನ್. ಹೀಗೆ ನಾವು ಎಷ್ಟೊಂದು ಆಪರ್ಚುನಿಟಿ ಬಂದಿರೋದು, ಅದಕ್ಕಿಂತ ಚೆನ್ನಾಗಿರೋ ಒಳ್ಳೆ ಆಪರ್ಚುನಿಟಿ ಚೆನ್ನಾಗಿರೋ ಹಾಗೆ ಅಂಥದ್ದೆಲ್ಲ ಬಂದಿದೆ. ಆದರೆ ನಾವು ಒಪ್ಕೊಳ್ಳಲ್ಲ, ಅವಕಾಶಗಳೆಲ್ಲ ಕಳ್ಕೊಂಡು ಬರ್ತೀವಿ. ಇದನ್ನೇ ಹೇಳೋದು, ಇದು ದ್ವೇಷ ಆಗಿ ಇದು ನಮಗೆ ಕರ್ಮ ಆಗುವಂಥ ದಾರಿ.